ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಬಸವ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ 12ನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಾಳಿ ಬೆಳಗಿದ, ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮಹಾಮಹಿಮಾನ್ವಿತರಾದ ಬಸವಾದಿ ಪ್ರಮಥರು ಕೊಟ್ಟಂತಹ ವಿಶಿಷ್ಟ ಕೊಡುಗೆಗಳಲ್ಲಿ ಷಟ್ಸ್ಥಲ ಎಂಬತಕ್ಕಂಥ ಪರಿಕಲ್ಪನೆ ಏನಿದೆ, ಇದು ಬಹಳ ವಿಶಿಷ್ಟವಾದದ್ದು ಮತ್ತು ಅಮೂಲ್ಯವಾದದ್ದು ಎಂಬುದನ್ನು ಮಾತನಾಡಿದ್ದೆವು. ಬಸವಾದಿ ಪ್ರಮಥರಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಷಟ್ಸ್ಥಲ ಜ್ಞಾನಿ ಎಂದೇ ಹೆಸರಾದ ಚನ್ನಬಸವಣ್ಣನವರು ಶಿವಾಗಮೋಕ್ತ ವಿಚಾರಗಳನ್ನು ಕ್ರೋಢೀಕರಿಸಿ ಸಂಸ್ಕರಿಸಿ ಹೊಸ ರೂಪದೊಂದಿಗೆ ಅನುಷ್ಠಾನ ಯೋಗ್ಯವಾಗುವಂತೆ ಸರಳೀಕರಿಸಿ ನಮಗೆ, ನಾಡಿನ ಜನತೆಗೆ ಕೊಟ್ಟಂತಹ ಕೊಡುಗೆ ಎಂಬ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದೆವು. ನಿಜ, ಶರಣರು ಮಾಡಿದಂತಹ ಒಂದು ವಿಶಿಷ್ಟ ಆಂದೋಲನ ಏನಿದೆ, ಆಧ್ಯಾತ್ಮಿಕ ಆಂದೋಲನ, ಆ ಆಂದೋಲನದ ವಿಶಿಷ್ಟ ಕೊಡುಗೆ, ಅಮೂಲ್ಯ ಕೊಡುಗೆ ಷಟ್ಸ್ಥಲಗಳು. ಸಾಧಕನ ಆಧ್ಯಾತ್ಮಿಕ ಆತ್ಮಯಾತ್ರೆಯಲ್ಲಿ ಅವನ ಪರಿಪೂರ್ಣ ದೃಷ್ಟಿಯ ಕೊಡುಗೆಯನ್ನು ನಾವು ಆ ಅಂಶಗಳನ್ನು ಷಟ್ಸ್ಥಲಗಳೆಂಬ 6 ಹಂತಗಳಲ್ಲಿ ಕಾಣಬಹುದು. ಷಟ್ಸ್ಥಲಗಳು ಆಧ್ಯಾತ್ಮಿಕ ಯಾತ್ರೆಯ ಸೋಪಾನಗಳು. ಇದನ್ನು ಗಮನದಲ್ಲಿಟ್ಟುಕೊಂಡು ಈ 6 ಹಂತಗಳನ್ನು ಕುರಿತು ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡ್ತಾ ಹೋಗೋಣ. ಬಸವ ಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸನ್ಮಾರ್ಗದಲ್ಲಿ ನಡೆಯುತ್ತಾ, ಸದುದ್ದೇಶಗಳನ್ನು ಸಾರುತ್ತಾ, ಸದಾಶಯಗಳನ್ನು ವ್ಯಕ್ತಪಡಿಸುತ್ತಾ ಅತ್ಯುತ್ತಮ ವ್ಯಕ್ತಿಯಾಗಿ ಮುಕ್ತಿಯನ್ನು ಪಡೆಯಬೇಕು ಎಂಬ ಆಶಯವನ್ನು ಹೊಂದಿರುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಕ್ತಿ ಆಕಾಂಕ್ಷಿಯಾಗಿರುತ್ತಾನೆ. ಈ ಮುಕ್ತಿ ಎಂಬುದನ್ನೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಪದಗಳೊಂದಿಗೆ ಅವುಗಳನ್ನು ಕುರಿತು ವ್ಯಾಖ್ಯಾನಿಸಿವೆ. ಮುಕ್ತಿ ಎನ್ನೋಣ, ನಿರ್ವಾಣ ಎನ್ನೋಣ, ಮೋಕ್ಷ ಎನ್ನೋಣ, ಇವೆಲ್ಲದರ ಅರ್ಥ ಒಂದೇ, ಸಾರ್ಥಕತೆ. ಯಾವುದು ಸಾರ್ಥಕತೆ? ಅದನ್ನೇ ನಾವು ಅಷ್ಟಾವರಣಗಳ ಮೂಲಕ, ಪಂಚಾಚಾರಗಳ ಮೂಲಕ, ಷಟ್ಸ್ಥಲಗಳ ಮೂಲಕ ತಿಳಿಯಲಿದ್ದೇವೆ. ಪ್ರತಿಯೊಂದು ಸರಳವಾಗಿ ಹೇಳುವುದಾದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜನಿಸಿದ ಮೇಲೆ ಒಮ್ಮೆ ಸಾಯುತ್ತಾನೆ. ಹುಟ್ಟು ಸಾವು ಎಂಬ ಇವು ಸಹಜವಾಗಿದ್ದವೆ. ಈ ಸಹಜವಾಗಿರ್ತಕ್ಕಂಥ ಹುಟ್ಟು ಸಾವುಗಳ ಮಧ್ಯದಲ್ಲಿ ಸಾಧನೆಯನ್ನು ಮಾಡಿ ಸಾರ್ಥಕತೆಯನ್ನು ಪಡೆಯಬೇಕು. ನಾನು ಹಿಂದೆ ಶರಣರ ಸಂದೇಶವನ್ನು ಕುರಿತು ಮಾತನಾಡುವ ಕೆಲವು ಸಂಚಿಕೆಗಳಲ್ಲಿ ಈ ಬಗ್ಗೆ ಮಾತನಾಡಿದ್ದೆ. ಬಸವಾದಿ ಪ್ರಮಥರ ವಚನಗಳ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಾರ್ಥಕತೆಯನ್ನು ಹೊಂದಬೇಕು ಎಂಬ ಸದಾಶಯವನ್ನು ಹೊಂದಿರುತ್ತಾನೆ. ಸಾರ್ಥಕತೆ ಅಂದರೆ ಏನು? ನಾನು ಹುಟ್ಟಿದ್ದು ಸಾರ್ಥಕವಾಗಬೇಕು, ಅದು ನನ್ನ ಬದುಕಿನಲ್ಲಿ ನಡೆಯಬೇಕು. ಅಂದರೆ ಸಾವು ಎಂಬುದು ಯಾವತ್ತು ಬರುತ್ತದೆಯೋ ನಮಗೆ ಗೊತ್ತಿಲ್ಲ. ಆ ಸಾವು ಬರುವುದರೊಳಗೆ, ಬರುವುದಂತೂ ನಿಶ್ಚಿತ, ಆ ಬರುವುದರೊಳಗೆ ಏನಾದರೂ ಸಾಧಿಸಬೇಕು. ಹೌದು, ಆ ಸಾಧನೆಯ ಮಾರ್ಗದಲ್ಲಿ ನಡೆಯತಕ್ಕಂಥವನಿದಾನಲ್ಲ, ಅವನು ಯಾವ ಯಾವ ಹಂತಗಳನ್ನು ಹತ್ತುತ್ತಾ ಹೋಗಬೇಕು, ಹೇಗೆ ಸಾರ್ಥಕತೆ ಎಂಬ ಗುರಿಯನ್ನು ತಲುಪಬೇಕು, ಆ ಸಾರ್ಥಕತೆಯನ್ನು ತಲುಪುವುದರೊಂದಿಗೆ ಅವನು ಸಾವನ್ನು ಗೆಲ್ಲುತ್ತಾನೆ. ಸಾವನ್ನು ಗೆಲ್ಲುತ್ತಾನೆ ಅಂದರೆ ಸಾಯದೇ ಇರುತ್ತಾನೆ ಎಂದಲ್ಲ. ಆತ ದೈಹಿಕವಾಗಿ ಇಲ್ಲದಂತಾದರೂ ಕೂಡ ತನ್ನ ಸಾಧನೆಯಿಂದ ಆತ ಎಲ್ಲರ ಮನಸ್ಸಿನಲ್ಲಿ ಉಳಿಯುತ್ತಾನೆ, ಚಿರಸ್ಥಾಯಿಯಾಗುತ್ತಾನೆ. ಅದು ಸಾರ್ಥಕತೆ. ದೈಹಿಕವಾಗಿ ಇಲ್ಲದೇ ಇರುವಂತಹ ವ್ಯಕ್ತಿಗಳನ್ನು ಇವತ್ತು ನಾವು ಎಷ್ಟೋ ಜನರನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ. ಅದನ್ನೇ ಅಣ್ಣ ಬಸವೇಶ್ವರರು ಅಲ್ಲಿಯೂ ಸಲ್ಲುವರು ಎಂದು ಹೇಳಿದ್ದು. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುತ್ತಾರೆ. ಅಲ್ಲಿ ಎಂದರೆ ಮತ್ತಿನ್ನೆಲ್ಲೋ ಅಲ್ಲ,
ತಾವು ದೈಹಿಕವಾಗಿ ಇಲ್ಲದೇ ಇರುವಂತಹ ಒಂದು ಸಂದರ್ಭ ಇದೆಯಲ್ಲ, ಅದನ್ನೇ ಅವರು ಅಲ್ಲಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಬಸವಣ್ಣನವರೇ ಆಗಿರಬಹುದು, ಅಥವಾ ನಮ್ಮ ಇತ್ತೀಚಿನ ಇತಿಹಾಸದಲ್ಲಿ ಬರುವಂಥ ನಮ್ಮ ಅಂಬೇಡ್ಕರ್ ಅವರ ಬಗ್ಗೆ ಆಗ್ಬೋದು, ಗಾಂಧೀಜಿಯವರ ಬಗ್ಗೆ ಆಗಬಹುದು. ಅವರು ದೈಹಿಕವಾಗಿ ಇವತ್ತು ಇಲ್ಲ. ಅವರು ಹೇಳಿ ಹೋದಂಥ ಅನೇಕ ಅಮೂಲ್ಯವಾದ ಸಂದೇಶಗಳು, ನಾವು ಅನುಸರಿಸಲು ಅನುಕರಣೀಯವಾಗಿರತಕ್ಕಂಥ ಆದರ್ಶಗಳು ಇವತ್ತು ಕೂಡ ನಾವು ಅವುಗಳನ್ನು ಪಾಲಿಸುತ್ತಾ ಅವರನ್ನು ನೆನೆಯುತ್ತಿದ್ದೇವೆ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಸಮಾನತೆ ಎಂಬ ತತ್ವಗಳ ಹಿನ್ನೆಲೆಯಲ್ಲಿ ಗಾಂಧೀಜಿಯವರನ್ನು ನೆನಪಿಸಿಕೊಳ್ಳುತ್ತೇವೆ. ಇವತ್ತು ದೈಹಿಕವಾಗಿ ಬಸವಣ್ಣನವರು ಇಲ್ಲ, ಅಂಬೇಡ್ಕರ್ ಅವರು ಇಲ್ಲ, ಆದರೂ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಬದುಕಿದ್ದಾರೆ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅಂದರೆ ಅದು ಸಾವನ್ನು ಗೆಲ್ಲುವುದಿದೆಯಲ್ಲ, ಈ ರೀತಿ ಗೆಲ್ಲಬೇಕು. ಹುಟ್ಟು ಸಾವು ನಿಶ್ಚಿತ, ಆದರೆ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ ನಮಗೆ. ಅದೊಂದು ಮತ್ತೆ ನಾನು ಹುಟ್ಟಿ ಬರುತ್ತೇನೆ, ಮುಂದಿನ ಜನ್ಮದಲ್ಲಿ ಮತ್ತೆ ನಾನು ಮನುಷ್ಯನಾಗಿ ಹುಟ್ಟುತ್ತೇನೆ ಅಥವಾ ಮರಿದುಂಬಿಯಾಗಿ ಹುಟ್ಟುತ್ತೇನೆ, ಇಂತಹ ಮಾತುಗಳನ್ನು ಅಲ್ಲಿ ನಾವು ಕೇಳ್ತೇವೆ. ಮನುಷ್ಯ ಒಮ್ಮೆ ಹುಟ್ಟಿ ಬಂದ ಮೇಲೆ ಈ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಮತ್ತೆ ಮತ್ತೆ ಹುಟ್ಟಿ ಬರುತ್ತೇವೆ ಎಂಬ ಭಾವನೆ ಸಲ್ಲದು. ಈ ಜನ್ಮದಲ್ಲಿಯೇ ನಾನು ಶಿವ ಸತ್ಯವನ್ನು ಕಾಣುತ್ತಾ ಶಿವಜ್ಞಾನವನ್ನು ಹೊಂದಿ ಶಿವ ಸಾಯುಜ್ಯವನ್ನು ಪಡೆಯಬೇಕು. ಅಂದರೆ ಈ ಜನ್ಮದಲ್ಲಿಯೇ ನಾನು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ವ್ಯಕ್ತಿ ಎನಿಸಿಕೊಂಡು ಸಾರ್ಥಕತೆಯನ್ನು ಪಡೆಯಬೇಕು. ಅದು ನಮ್ಮೆಲ್ಲರ ಜೀವನದ ಗುರಿಯಾಗಬೇಕು. ಅದನ್ನೂ ಕೂಡ ತಪ್ಪಾಗಿ ಅರ್ಥೈಸಿಕೊಂಡು ನಮಗೆ ಕೈಲಾಸ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ, ವೈಕುಂಠವಾಸಿಗಳಾಗಿ ಬಿಡುತ್ತೇವೆ ಎಂದು ಅರ್ಥೈಸಿದರು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಅನೇಕ ಆದರ್ಶ ವ್ಯಕ್ತಿಗಳು ನುಡಿದಂಥ ಆದರ್ಶಗಳನ್ನು ಕೆಲವರು ತಪ್ಪಾಗಿ ಅರ್ಥೈಸಿ ದಾರಿ ತಪ್ಪಿಸಿ ಬಿಡುತ್ತಾರೆ. ಅದಕ್ಕೋಸ್ಕರವೇ ಅರಿವಿನ ಎಚ್ಚರ ನಮಗಿರಬೇಕು. ಅಂತಹ ಅರಿವನ್ನು ಮಾತ್ರ, ಸರಿಯಾದ ತಿಳುವಳಿಕೆ, ಅದನ್ನು ಅರಿವೇ ಗುರು ಎಂದು ಕರೆದಿದ್ದರು ಶರಣರು. ಸರಿಯಾದ ತಿಳುವಳಿಕೆ ಯಾವುದು? ಇನ್ನೂ ಸರಳವಾಗಿ ಹೇಳಬೇಕೆಂದರೆ ತನ್ನ ತಾನು ಅರಿಯುವುದು. ಮುಂದಿನ ಸಂಚಿಕೆಗಳಲ್ಲಿ ಆ ಬಗ್ಗೆ ಮಾತನಾಡ್ತೇನೆ. ಶರಣರು ಲೋಕ ಕಲ್ಯಾಣಕ್ಕೆ ಶ್ರಮಿಸಿದಂಥವರು, ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವ ಭಾವನೆಯಲ್ಲಿಯೇ ಆತ್ಮಕಲ್ಯಾಣದ ಹಿನ್ನೆಲೆಯಲ್ಲಿ ಲೋಕ ಕಲ್ಯಾಣವನ್ನು ಮಾಡುವುದಕ್ಕೆ ಪ್ರಯತ್ನಿಸಿದವರು. ಅವರ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಕೊಡುಗೆ ಷಟ್ಸ್ಥಲಗಳು. ಈಗಾಗಲೇ ನಾವು ಹೇಳಿದಂತೆ ಷಟ್ಸ್ಥಲ ಬ್ರಹ್ಮಿ ಚನ್ನಬಸವಣ್ಣವರ ವಚನಗಳಲ್ಲಂತೂ ಇವುಗಳಿಗೆ ಸಂಬಂಧಪಟ್ಟ ವಿಚಾರಗಳು ಹೆಚ್ಚು ಹೆಚ್ಚು ವಿಸ್ತೃತವಾಗಿ, ವ್ಯಾಪಕವಾಗಿ ಮತ್ತೆ ಮತ್ತೆ ಅಭಿವ್ಯಕ್ತಗೊಂಡಿವೆ. ಹೇಗಿರಬೇಕು ಒಬ್ಬ ಭಕ್ತ, ಹೇಗಿರಬೇಕು ಒಬ್ಬ ಭಕ್ತನ ಒಂದೊಂದು ಹಂತಗಳು ಹೇಗಿರಬೇಕು, ಅದನ್ನೇ ಕೆಲವು ಶಬ್ದಗಳಲ್ಲಿ ನಮ್ಮ ಮುಂದೆ ಇಡುತ್ತಾರೆ. ಶಿವಾಗಮೋಕ್ತವಾದಂತಹ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಶಿವಾಗಮೋಕ್ತವಾದಂತಹ ಕೆಲವು ತತ್ವಗಳನ್ನು ಕ್ರೋಢೀಕರಿಸಿ ಪರಿಷ್ಕರಿಸಿ ನಮಗೆ ಕೊಟ್ಟು ಅನುಷ್ಠಾನ ಮಾಡಿಕೊಳ್ಳುವುದಕ್ಕೆ ಸೂಚಿಸಿದಾರಲ್ಲ, ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಸರಳವಾಗಿ ಅರ್ಥೈಸಿಕೊಳ್ಳಬೇಕು. ಭಕ್ತ, ಮಹೇಶ, ಪ್ರಾಣಲಿಂಗಿ, ಪ್ರಸಾದಿ, ಶರಣ, ಐಕ್ಯ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ ಈ 6 ಸೋಪಾನಗಳು ಇವೆಯಲ್ಲ, ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು. ಈ ಒಂದೊಂದು ಅವಸ್ಥೆಗಳು, ಒಬ್ಬ ಸಾಧಕ ಒಂದೊಂದು ಹಂತಗಳನ್ನು ತಲುಪ್ತಾ ಹೋಗ್ತಾನೆ. ಇವು ಹೇಗಿರುತ್ತವೆ ಅವುಗಳನ್ನು ಕುರಿತು ನಾವು ಮಾತನಾಡೋಣ. ಈ ಷಟ್ ಸ್ಥಳಗಳಲ್ಲಿ ಭಕ್ತ ಸ್ಥಳ ಎಂಬುದು ಮೊದಲನೆಯದು. ಯಾವುದು ಭಕ್ತಿ, ಯಾರು ಭಕ್ತ, ಹೇಗಿರಬೇಕು ಹಾಗಾದರೆ ಭಕ್ತ ಎಂಬ ವಿಚಾರಗಳನ್ನು ಶರಣರು, ಬಸವಣ್ಣನವರನ್ನು ಅನುಸರಿಸಿದ ಅನೇಕರು, ಬಸವಣ್ಣನವರ ಅನುಯಾಯಿಗಳು ತಮ್ಮದೇ ಆದ ರೀತಿಯಲ್ಲಿ ಬಸವಣ್ಣನವರೊಂದಿಗೆ ಸಂವಾದ ಮಾಡಿರುವ ರೂಪದಲ್ಲಿ ಕೆಲವು ವಚನಗಳು ದೊರೆತಿವೆ. ಷಟ್ಸ್ಥಳಗಳ ಬಗೆಗೆ ಬಸವಣ್ಣನವರು ಮಾತನಾಡುವ ರೀತಿಗೂ
ಚನ್ನಬಸವಣ್ಣನವರು ಮಾತನಾಡಿದ್ದಕ್ಕೂ, ಮರುಳ ಶಂಕರ ದೇವರು ಹೇಳುವುದಕ್ಕೂ, ಮುಕ್ತಾಯಕ್ಕ ಮತ್ತು ಸತ್ಯಕ್ಕರ ವಚನಗಳಲ್ಲಿ ಬರ್ತಕ್ಕಂಥ ಕೆಲವು ಮಾತುಗಳನ್ನು ನಾವು ಶೂನ್ಯ ಸಂಪಾದನೆಗಳಲ್ಲಿ ನಾವು ನೋಡಬಹುದಾಗಿದೆ. ನಾನು ಅದನ್ನೇ ಮಾತನಾಡ್ತಾ ಹೋಗ್ತಾ ಇದ್ದೀನಿ. ಕೆಲವು ವಿಚಾರಗಳಲ್ಲಿ ಕೆಲವು ವಿದ್ವಾಂಸರಲ್ಲಿ ಒಪ್ಪಿಗೆ ಇಲ್ಲ. ಅಂತಹ ಕೆಲವು ಚರ್ಚೆಗಳು ನಮ್ಮ ಸಾಹಿತ್ಯ ಸಂದರ್ಭದಲ್ಲಿ ನಡೆದಿವೆ. ಶೂನ್ಯ ಸಂಪಾದನೆಗಳ ರಚನೆಯ ಬಗೆಗೆ ಸಾಕಷ್ಟು ವಾದ ವಿವಾದಗಳೂ ಇವೆ. ಒಬ್ಬೊಬ್ಬ ವಿದ್ವಾಂಸರು ಶೂನ್ಯ ಸಂಪಾದನೆಗಳನ್ನು ಕುರಿತು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಈಗಾಗಲೇ ಹೇಳಿದಂತೆ ಕ್ರಿಸ್ತಶಕ 12ನೇ ಶತಮಾನಕ್ಕೂ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಆಗಮಗಳಲ್ಲಿ ಉಕ್ತವಾಗಿರತಕ್ಕಂತಹ ವಿಚಾರಗಳು ಮಲಿನಗೊಂಡು ಮಾಸಿ ಹೋಗಿದ್ದಾಗ ಮತ್ತೆ ಅವುಗಳಿಗೆ ಜೀವ ಕಳೆಯನ್ನು ತಂದುಕೊಡುವುದರೊಂದಿಗೆ ಲೋಕಕ್ಕೆ ಅವುಗಳನ್ನು ಆತ್ಮಕಲ್ಯಾಣಕಾರಕವಾಗಿ ಮಾಡಿಕೊಟ್ಟವರು ಶರಣರು. ಏಕೆಂದರೆ ಶಿವಾಗಮಗಳು ಹೇಳುವ ವಿಚಾರಗಳೇ ಭಿನ್ನವಾಗಿದ್ದವು. ಶಿವಾಗಮಗಳಲ್ಲಿ ಹೇಳಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ವರ್ಣಾಶ್ರಮದ ವಿಚಾರಗಳು ಮೇಳೈಸಿದ್ದವು. ಆ ವರ್ಣಾಶ್ರಮದ ಕೊಳೆಯನ್ನು ಕಳೆದು ಮೇಲು ಕೀಳು ಎನ್ನುವ ಪದ್ಧತಿಯಲ್ಲಿ ಇದ್ದಂಥ ಆ ತಾರತಮ್ಯವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರೂ ಕೂಡ ಸಾರ್ಥಕತೆಯನ್ನು ಹೊಂದಲು ಸಾಧ್ಯವಿದೆ. ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ತನ್ನ ಮಾನಸಿಕ ಅನುಸಂಧಾನವನ್ನು ಪರಮಾತ್ಮನೊಂದಿಗೆ ನಡೆಸಬಹುದು. ಯಾವುದೇ ಇಲ್ಲಿ ಜಾತಿ, ಮತ, ಪಂಗಡ, ವರ್ಣ, ವರ್ಗ ಯಾವ ಆಕ್ಷೇಪವೂ ಬೇಕಾಗಿಲ್ಲ. ಯಾವ ತಾರತಮ್ಯವೂ ಇಲ್ಲಿ ಇರಬಾರದು. ಆ ನಿಟ್ಟಿನಲ್ಲಿ ಕೇವಲ ನುಡಿದದ್ದು ಹೇಳಿದ್ದು ಮಾತ್ರವಲ್ಲ, ತಮ್ಮ ನುಡಿಗಳಲ್ಲಿ ಹೇಳಿದ್ದು ಮಾತ್ರವಲ್ಲ, ಅದಕ್ಕನುಗುಣವಾಗಿ ನಡೆದುಕೊಂಡಿದ್ದವರು ಶರಣರು. ನಮಗೆಲ್ಲ ತಕ್ಷಣವೇ ನೆನಪಾಗ್ತದೆ, ಬಸವಾದಿ ಪ್ರಮತರು ಎನ್ನುತ್ತಿದ್ದಂತೆಯೇ ಕೇವಲ ಮೇಲ್ವರ್ಗದವರು ಅಥವಾ ಯಾವುದೋ ಒಂದು ವರ್ಗದವರು ಅಲ್ಲಿ ಕೂಡಿರಲಿಲ್ಲ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, ಸಾಮಾನ್ಯರು, ಅತಿ ಸಾಮಾನ್ಯರು ಎಂದು ಅವತ್ತು ಪರಿಗಣಿಸಲಾಗಿದ್ದಂತಹ ಯಾವ ಸಮಾಜದ ಜನ ಇದ್ದರೋ ಅವರೆಲ್ಲರೂ ಕೂಡ ಒಂದು ಅಭಿವ್ಯಕ್ತಿಯ ನೆಲೆಯಲ್ಲಿ ಮುಂದೆ ಬಂದವರು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಡಿನಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ, ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟವರು ಶರಣರು. ನಾವು ಸ್ವಲ್ಪ ಇತಿಹಾಸವನ್ನು ಗಮನಿಸಬೇಕು. ಕ್ರಿಸ್ತಶಕ 12ನೇ ಶತಮಾನಕ್ಕೂ ಪೂರ್ವದಲ್ಲಿ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಅಥವಾ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಯಾರನ್ನ ನಿಮ್ನ ವರ್ಗದವರು ಅಂತ ಕರೆದಿದ್ದರೋ ಅಂತಹ ಯಾವ ವರ್ಗದವರ ಒಂದು ಸಾಹಿತ್ಯ ಕೃತಿಯೂ ಕೂಡ ನಮಗೆ ಲಭಿಸುವುದಿಲ್ಲ. ಸಮಾಜದಲ್ಲಿ ತಳವರ್ಗದ ವ್ಯಕ್ತಿಯೂ ಕೂಡ ತನ್ನ ಭಾವನೆಗಳನ್ನು ಭಾಷೆಯ ರೂಪದಲ್ಲಿ, ತನ್ನ ಭಾವನೆಗಳನ್ನು ಸಂವಾದದ ರೂಪದಲ್ಲಿ ತಿಳಿಸಬಲ್ಲರು, ತಿಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೊಟ್ಟವರು ಶರಣರು. ಅಂಬಿಗರ ಚೌಡಯ್ಯ, ದೇವರ ದಾಸಿಮಯ್ಯ, ಒಕ್ಕಲಿಗರ ಮುದ್ದಣ್ಣ, ಹೌದು, ಸಾಮಾನ್ಯ ವರ್ಗಗಳಲ್ಲಿ ತಮ್ಮ ತಮ್ಮ ಕಾಯಕದ ಮೂಲಕವಾಗಿ ಆತ್ಮ ಕಲ್ಯಾಣವನ್ನು ಸಾಧಿಸಬಹುದು ಎಂಬ ನಿಟ್ಟಿನಲ್ಲಿ ತಮ್ಮ ತಮ್ಮ ಕಾಯಕ ದಾಸೋಹದ ಮೂಲಕವಾಗಿ ಸಾರ್ಥಕ ಜೀವನವನ್ನು ಮಾಡ್ತಾ ಇದ್ದಂಥವರು ಅನೇಕರು ಬಸವಣ್ಣನವರ ಒಡನಾಡಿಗಳಾದರು. ನಮ್ಮ ನಾಡಿನ ಒಳಗಿನವರು ಮಾತ್ರವಲ್ಲ, ಕಾಶ್ಮೀರದಿಂದ, ಸೌರಾಷ್ಟ್ರದಿಂದ, ಆಂಧ್ರದಿಂದ ಅನೇಕರು ಬಸವಣ್ಣನವರ ತತ್ವಗಳಿಗೆ, ಬಸವಣ್ಣನವರ ವಿಚಾರಗಳಿಗೆ ಮಾರು ಹೋಗಿ ಈ ನಾಡಿಗೆ ಬಂದು ಬಸವಣ್ಣನವರ ಒಡನಾಡಿಗಳಾಗಿ ತಮ್ಮ ಅಭಿವ್ಯಕ್ತಿಯ ಮೂಲಕ ಬಸವಣ್ಣನವರ ಜೊತೆಯಲ್ಲಿ ಕೂಡಿ, ಬಸವಣ್ಣನವರ ಜೊತೆಯಲ್ಲಿ ಮಾತನಾಡುತ್ತಾ, ಬಸವಣ್ಣನವರ ಜೊತೆಯಲ್ಲಿ ಸಂವಾದ ಮಾಡುತ್ತಾ ಅನೇಕ ವಚನಗಳನ್ನು ರಚಿಸಿದ್ದಾರೆ. ಶರಣ ಬಂಧುಗಳೇ, ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ವರ್ಣಾಶ್ರಮ ಧರ್ಮದ ಕೊಳೆಯನ್ನು ಕಳೆಯುವುದರೊಂದಿಗೆ ಸಮಾಜದಲ್ಲಿ ಸರ್ವ ಸಮಾನತೆಯ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಬೇಕೆಂಬ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಂತಹ ಶರಣರು ಹಾಕಿಕೊಟ್ಟಂತಹ ನಮಗೆ ಪಥ ಏನಿದೆ, ಶರಣ ಪಥ ಅಥವಾ ಬಸವ ಪಥ, ಅದು ಬಸವ ಧರ್ಮದ ಅನುಯಾಯಿಗಳಿಗೆ ಮಾದರಿಯಾಗಬೇಕು. ಅದನ್ನೇ ಆ ಬಸವ ತತ್ವಗಳು, ಬಸವ ಮಾರ್ಗ ಅಂತ ಏನು ಕರಿತೀವಿ, ಆ ಬಸವ ಮಾರ್ಗದಲ್ಲಿ ಬರ್ತಕ್ಕಂತಹ ಸೋಪಾನಗಳಿವು. ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ,
ಶರಣ ಮತ್ತು ಐಕ್ಯ ಸ್ಥಳ. ಈ 6 ಸ್ಥಳಗಳನ್ನು ಕುರಿತು ಶಿವಾಗಮದಲ್ಲಿ ಹೇಳಿದ ವಿಚಾರಗಳಿಗಿಂತ ಭಿನ್ನವಾದ ರೀತಿಯಲ್ಲಿ ಹೊಸ ರೂಪದಲ್ಲಿ ನಮಗೆ ತೋರಿಸಿಕೊಟ್ಟವರು ಚನ್ನಬಸವಣ್ಣನವರು. ಶಿವಾಗಮಗಳು ನಮ್ಮ ಸೃಷ್ಟಿ ಕ್ರಮವನ್ನು ಕುರಿತು ಬೇರೆಯದೇ ಅರ್ಥವನ್ನು ಹೇಳುತ್ತವೆ. ಶಿವಶಕ್ತಿಯ ಕ್ಷೋಭೆಯಿಂದ ಸಕಲ, ಸಕಲ ನಿಷ್ಕಲ, ನಿಷ್ಕಲ ಈ 3 ಅವಸ್ಥೆಗಳನ್ನು ಶಿವಾಗಮಗಳಲ್ಲಿ ಹೇಳುತ್ತದೆ. ನಿಷ್ಕಲ, ಸಕಲ ನಿಷ್ಕಲ ಮತ್ತು ಸಕಲ ಎಂಬ 3 ಅವಸ್ಥೆಗಳ ಬಗೆಗೆ ಅಲ್ಲಿ ಪ್ರಸ್ತಾಪವಾಗುತ್ತದೆ. ಆದರೆ ಶರಣರು ತಮ್ಮ ವಚನಗಳಲ್ಲಿ ನಿಷ್ಕಲ, ಸಕಲ ನಿಷ್ಕಲ, ಸಕಲ ಎಂಬ ಈ ತತ್ವಗಳಿಗಿಂತ ಭಿನ್ನವಾದ ಶೂನ್ಯ, ನಿಶೂನ್ಯ, ಸರ್ವಶೂನ್ಯ ಎಂಬ ಪದಗಳನ್ನು ಬಳಸ್ತಾರೆ. ಸಹಜ, ಬಯಲು, ಶೂನ್ಯ ಈ ಪದಗಳಿವೆಯಲ್ಲ, ಈ ಪದಗಳ ಮೂಲಕವಾಗಿ ಸೃಷ್ಟಿ ಕ್ರಮದ ಬಗೆಗೆ ಶರಣರು ಬಹಳ ಸರಳವಾಗಿ ಅರ್ಥೈಸ್ತಾ ಹೋಗ್ತಾರೆ. ಶರಣ ಬಂಧುಗಳೇ, ನಾನೀಗಾಗಲೇ ಹೇಳಿದಂತೆ ಸಾಧನೆ ಎಂಬುದು ಯಾರೊಬ್ಬರ ಸೊತ್ತು ಅಲ್ಲ. ಪ್ರತಿಯೊಬ್ಬ ಜೀವನೂ ಕೂಡ, ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ಪರಮಾತ್ಮನ ಜೊತೆಯಲ್ಲಿ ನಡೆಸುವ ಆಧ್ಯಾತ್ಮಿಕ ಅನುಸಂಧಾನ. ಅದನ್ನೇ ನಾನು ಅನುಭವದ ನೆಲೆಯಲ್ಲಿ ನಡೆಸುವ ಅನುಸಂಧಾನವೆನ್ನಬಹುದು. ಕೇವಲ ಸಾರ್ಥಕತೆಯನ್ನು ಕಾಣಬೇಕಾದರೆ, ಅಂದರೆ ಮುಕ್ತಿಯನ್ನು ಪಡೆಯಬೇಕಾದರೆ ತಪಸ್ಸು ಮಾಡಬೇಕು? ಇಲ್ಲ. ತಪಸ್ಸು ಅಂದರೆ ಏನು? ಪರಿಶ್ರಮ, ಕಾಯಕ, ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ ಭಾವ. ಸಾರ್ಥಕತೆಯನ್ನು ಕಾಣಬೇಕಾದರೆ ಸತ್ಯಶುದ್ಧ ಕಾಯಕ ಮತ್ತು ದಾಸೋಹದ ಮೂಲಕ ಅದು ಸಾಧ್ಯ. ವಚನಗಳ ಕೆಲವು ಪಂಕ್ತಿಗಳಲ್ಲಿ ಬರ್ತದೆ. ಸತ್ಯಕ್ಕನವರ ವಚನಗಳಲ್ಲಿ ನಾವು ಇದನ್ನು ಗಮನಿಸ್ಬೋದು. ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳಲ್ಲಿ ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ ಭಾವ ಇದೆಯಲ್ಲ, ಅದನ್ನು ಒಂದು ವ್ರತ ಎಂಬಂತೆ ಸ್ವೀಕರಿಸಿ ಎಲ್ಲಿಯೂ ಕೂಡ ತಪ್ಪು ಮಾಡದೆ, ವ್ರತಗೆಡದೆ ಸಾಧನೆಯನ್ನು ಮಾಡ್ತಾರಲ್ಲ, ಅದು ಸಾರ್ಥಕತೆ. ಮತ್ತೆ ಸಾರ್ಥಕತೆ ಅಂದ ಕೂಡಲೇ ಮೋಕ್ಷ ಯಾವುದೋ ಒಂದು ಪದವಿ ಅಂತ ಅಲ್ಲ. ನಾನು ಪ್ರಾರಂಭದಲ್ಲಿಯೇ ಹೇಳಿದೆ, ಭವಗೆಡುವುದು ಎನ್ನುತ್ತಾರೆ ಪ್ರಭುದೇವರು. ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯುವುದು, ಮತ್ತೆ ಹುಟ್ಟಿ ಬರಬಾರದು. ಈ ದೇಹವೇ ನಮಗೆ ಚರಮ ದೇಹ. ಚರಮ ಅಂದರೆ ಅಂತ್ಯ, ಕೊನೆಯ. ಹೌದು, ಈ ದೇಹದಲ್ಲಿಯೇ ನಾನು, ಅಂದರೆ ಈ ಜನ್ಮದಲ್ಲಿಯೇ ನಾನು ಮೋಕ್ಷವನ್ನು ಸಂಪಾದಿಸಬೇಕು, ಅಂದರೆ ಸಾರ್ಥಕತೆಯನ್ನು ಪಡೆಯಬೇಕು. ನಿಜ. ಅಂತಹ ಸಾರ್ಥಕತೆಯನ್ನು ಪಡೆಯುವುದು ನನ್ನ ಬದುಕಿನಲ್ಲಿ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರುವಂತಹ ಬದುಕು ಏನಿದೆ, ಅದು ಶಿವಜ್ಞಾನದಿಂದ ಕೂಡಿರಬೇಕು. ಅಂತಹ ಶಿವಜ್ಞಾನ ಮನೋಭಾವ ನಮಗೆ ಬೇಕು. ಅಂತಹ ಶಿವಜ್ಞಾನವನ್ನು ಪಡೆಯುವುದು ಸುಲಭ ಸಾಧ್ಯವಲ್ಲ. ಅದಕ್ಕೆ ನಿರ್ಮಲವಾದ ಮನಸ್ಸು ಬೇಕು, ಶ್ರದ್ಧೆ ಬೇಕು. ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವರಿಗೆ ಈಗಾಗಲೇ ನೆನಪಾಗ್ತಾ ಇದೆ. ಭಕ್ತಿ ಎಂಬುದರಲ್ಲಿ ಶ್ರದ್ಧಾಭಕ್ತಿ ಎಂಬುದನ್ನು ನಮ್ಮಲ್ಲಿ ಬಹಳ ಚೆನ್ನಾಗಿ ಕೆಲವು ವಿದ್ವಾಂಸರು ಅರ್ಥೈಸಿದ್ದಾರೆ. ಸಿದ್ದೇಶ್ವರ ಗುರುಗಳಾಗಬಹುದು, ನಮ್ಮ ವಿದ್ವಾಂಸರಾದ ತಿಪ್ಪೇರುದ್ರಸ್ವಾಮಿಯವರಾಗಿರ್ಬೋದು. ಇವುಗಳ ಬಗ್ಗೆ ಮಾತನಾಡ್ತಾ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಈ ಸ್ಥಳಗಳ ಬಗ್ಗೆ ತುಂಬ ವಿವರವಾದ ಕೃತಿಗಳನ್ನೇ ರಚಿಸಿದ್ದಾರೆ. ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಇಂತಹ ಅವರ ಕೃತಿಗಳನ್ನು, ಅವರ ಪ್ರವಚನಗಳನ್ನು ಆಲಿಸಿದ್ದವರಿಗೆ ಇದು ಸ್ಪಷ್ಟವಾಗಿ ಅಥವಾ ನೇರವಾಗಿ ತಲುಪುತ್ತದೆ. ಜೀವನದ ಸಾರ್ಥಕತೆ ಎಂದರೆ ಅದು ನಮ್ಮ ಅರಿವು ಮತ್ತು ಆಚಾರಗಳಲ್ಲಿ ಕೂಡಿರುತ್ತದೆ. ಯಾರು ಸದಾ ಎಚ್ಚರವಾಗಿದ್ದು ತಾನು ಅರ್ಥ ಮಾಡಿಕೊಂಡು ಅರಿವನ್ನು ಪಡೆಯುತ್ತಾನೋ, ಯಾರು ಸದಾ ಶಿವ ಆಚಾರಗಳಲ್ಲಿ ತೊಡಗಿರುತ್ತಾನೋ, ಅಂದರೆ ಒಳ್ಳೆಯ ಆಚಾರಗಳಲ್ಲಿ, ಅರಿವು ಮತ್ತು ಆಚಾರಗಳು ಇವು ನಮಗೆ ಸಾರ್ಥಕತೆಯ ಹಾದಿಯಲ್ಲಿ ಸಾಗಿಸುತ್ತವೆ. ಈ ಅರಿವು ಮತ್ತು ಆಚಾರಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಿರ್ಮಲವಾದ ಮನಸ್ಸನ್ನು ಯಾರು ಹೊಂದಿರುತ್ತಾನೆಯೋ ಕಷ್ಟ. ಅರಿವು ಮತ್ತು ಆಚಾರಗಳು ಒಂದೇ ಆಗಿರುವುದು ತುಂಬ ಕಷ್ಟ ಸಾಧ್ಯ, ಅಸಾಧ್ಯ ಅಲ್ಲ, ಅದು ಕಷ್ಟ ಸಾಧ್ಯ. ಅದನ್ನೇ ಭಕ್ತಿ ಎಂದು ಕರೆಯುತ್ತಾರೆ. ಅರಿವು ಆಚಾರಗಳಲ್ಲಿ ನಿಸ್ಪೃಹವಾದ ಮನೋಭಾವ ಇರಬೇಕು. ಭಕ್ತಿ ಎಂದರೆ ನಿರ್ಮಲವಾದ ಮನಸ್ಸು. ಆ ನಿರ್ಮಲವಾದ ಮನಸ್ಸನ್ನು ಕುರಿತು ಬೇರೆ ಬೇರೆ ನಿಘಂಟುಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾರೆ. ಪರಮಹಂಸ ಮನೋಭಾವ ಎನ್ನುತ್ತಾರೆ. ಹಂಸ ನಿರ್ಮಲತೆಯ ಸಂಕೇತ, ಶುಭ್ರತೆಯ ಸಂಕೇತ.
ಶ್ವೇತವರ್ಣ ಅದು ಜ್ಞಾನದ ಸಂಕೇತ. ಇಂತಹ ಶ್ವೇತವರ್ಣದ ಮನಸ್ಸು ಹಂಸ ಮನಸ್ಥಿತಿ. ಅಂದರೆ ಸಾಂಕೇತಿಕವಾಗಿ ತಾವು ಕೇಳಿರುತ್ತೀರಿ, ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿದರೆ ಹಾಲನ್ನು ಮಾತ್ರ ಸ್ವೀಕರಿಸುವಂತಹ ಒಂದು ಗುಣ ಹಂಸಕ್ಕಿದೆ ಎಂದು. ಹಂಸ ಬಕ ಎರಡೂ ಒಂದೇ ರೀತಿಯಲ್ಲಿದ್ದರೂ ಕೂಡ ಹಂಸದ ಗುಣವೇ ಬೇರೆ, ಬಕದ ಗುಣವೇ ಬೇರೆ. ಬಕದಂತಿದ್ದವರು ಹಂಸದಂತೆ ಕಂಡುಬರಬಹುದು, ಆದರೆ ಹಂಸ ಬಕನಾಗಲು ಸಾಧ್ಯವಿಲ್ಲ, ಬಕ ಹಂಸವಾಗಲು ಸಾಧ್ಯವಿಲ್ಲ. ಆ ಗುಣಗಳು ಇವೆಯಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ನಿರ್ಮಲವಾದ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು ಎನ್ನುವಂಥ ಆಲೋಚನೆ, ಆ ಅರಿವು ನಮಗೆ ಇರಬೇಕು. ಅಂತಹ ಹಂಸ ಮನೋಭಾವ ಶರಣರದಾಗಿತ್ತು. ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು, ಹೇಗೆ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ನಾವು ಶರಣ ಪಥದಲ್ಲಿ ಸಾಗುವುದಕ್ಕೆ ಮುಂದಾಗುತ್ತೇವೆ. ಷಟ್ ಸ್ಥಳಗಳಲ್ಲಿ ಕಾದಿರಿಸುವಾಗ, ಅಂದರೆ ಮೊದಲನೆಯ ಹೆಜ್ಜೆಯೇ, ಮೊದಲನೆಯ ಸ್ಥಳವೇ ಭಕ್ತ ಸ್ಥಳ. ಅರ್ಥಾತ್ ನಿರ್ಮಲ ಮನಸ್ಸಿನಿಂದ ಕೂಡಿದಂತಹ ಹಂಸ ಮನೋಭಾವದ ಆ ನಿಸ್ವಾರ್ಥಪರವಾದ ಮುಗ್ಧ ಮನಸ್ಸು, ಮಗುವಿನ ಮನಸ್ಸು ಅಂತೀವಲ್ಲ, ಬಸವಣ್ಣನವರ ವಚನಗಳಲ್ಲಿ ಬರ್ತದೆ. ನಾನು ಮುಂದೆ ವಚನಗಳನ್ನೇ ಉದ್ಧರಿಸಿ ಅದನ್ನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಹೇಗಿರಬೇಕು ಆ ಮನಸ್ಥಿತಿ? ಅನೇಕ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದರೂ ಕೂಡ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು, ಹೇಗೆ ಮುಂದುವರಿಯಬೇಕು, ಶರಣರೊಂದಿಗೆ ಒಡನಾಡುತ್ತಾ ಒಂದು ಸಮಾಜದಲ್ಲಿ ನಾನು ಹೇಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಅರಿವು ಸದಾ ಎಚ್ಚರವಾಗಿರಬೇಕು. ಇಂತಹ ಎಚ್ಚರದೊಂದಿಗೆ ಸಾರ್ಥಕತೆಯ ಹಾದಿಯಲ್ಲಿ ಸಾಗಬೇಕು. ಅದು ಬಸವ ಪಥ. ಅಂತಹ ಬಸವ ಪಥದಲ್ಲಿ ಸಾಗುವಾಗ ಭಕ್ತನೆನಿಸಿದವನು ಒಂದೊಂದೇ ಹಂತವನ್ನು ಏರುತ್ತಾ ಹೋಗುತ್ತಾನೆ. ನಾನೀಗಾಗಲೇ ಹೇಳಿದಂತೆ ಭಕ್ತಿ ಎನ್ನುವುದು ಕಣ್ಮುಚ್ಚಿ ಕುಳಿತರೆ ಬರುವುದಿಲ್ಲ, ಕೇವಲ ಧ್ಯಾನ ಮಾಡಿದರೆ ಬರುವುದಿಲ್ಲ. ನನ್ನ ಜೀವನದಲ್ಲಿ ಹೇಗಿರಬೇಕು ಎಂಬ ಅರಿವು, ತನ್ನ ತಾನು ಅರಿಯುವುದು, ತನ್ನ ತಾನು ಅರಿತೊಡೆ ತಾನೇ ಗುರು. ತನ್ನ ತಾನು ಅರಿಯುವುದು ಅಂದರೆ ಏನು? ನಾನು ಏನು? ನಾವು ಪ್ರಪಂಚವನ್ನು ಅರಿಯುವುದಕ್ಕೆ ಹೋಗುತ್ತೇವೆ. ಪ್ರಪಂಚದಲ್ಲಿರುವ ಜನಗಳನ್ನು ಅರಿಯುವುದಕ್ಕೆ ಹೋಗಿ ಪ್ರಾಪಂಚಿಕರಾಗಿ ಬಿಡುತ್ತೇವೆ. ಪ್ರಪಂಚವನ್ನು ಅರಿಯುವುದಲ್ಲ, ಮೊದಲು ನಾನು ಅರಿಯುವುದು. ನಾನು ಏನು? ನಾನು ಇಲ್ಲಿ ಎಷ್ಟು ದಿನ ಬದುಕಬಲ್ಲೆ? ಇಲ್ಲಿ ನನ್ನ ಸ್ಥಾನ ಏನು? ನಮಗೆಲ್ಲ ಗೊತ್ತಿದೆ. ಹುಟ್ಟಿದವನು ಯಾವತ್ತೂ ಈ ಹುಟ್ಟನ್ನು, ಈ ಜನ್ಮದಿಂದ ಅಂತ್ಯ ಕಾಣುತ್ತಾನೋ ಗೊತ್ತಿಲ್ಲ. ಆ ಅಂತ್ಯ ಬರುವುದರೊಳಗೆ ಒಳ್ಳೆಯದನ್ನು ಸಾಧಿಸಬೇಕು ಎಂಬ ಮನೋಭಾವ ನಮಗೆ ಬರಬೇಕು. ಇಲ್ಲಿ ನಾನು ಈಶ್ವರ ಅಲ್ಲ, ಇಲ್ಲಿ ನಾನು ನಶ್ವರ, ಇಲ್ಲಿ ನಾನು ಕ್ಷಣಿಕ. ಈ ಕ್ಷಣ ಮಾತ್ರದಲ್ಲಿ ಏನನ್ನಾದರೂ ಒಳ್ಳೆಯದನ್ನು ಹೊಂದಿ ಸಾರ್ಥಕತೆಯನ್ನು ಪಡೆಯಬೇಕು ಎನ್ನುವ ಮನೋಭಾವ ನನಗೆ ಬರಬೇಕು. ಅಂತಹ ಅರಿವನ್ನು ಹೊಂದಿ ಸಾಧನೆಯ ಪಥದಲ್ಲಿ ಹೊರಡಬೇಕು. ಅದು ಅಷ್ಟು ಸುಲಭವಾಗಿ ನಮಗೆ ದಕ್ಕುವುದಿಲ್ಲ. ನಿರ್ಮಲ ಮನಸ್ಸಿನ ಅಂದರೆ ಭಕ್ತಿ ಅಷ್ಟು ಸುಲಭ ಸಾಧ್ಯವಾದುದಲ್ಲ. ಭಕ್ತನಾದರೆ ಬಸವಣ್ಣನವರ ವಚನ ತಮಗೆ ನೆನಪಾಗುತ್ತದೆ, ಅದು ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ಹೌದು, ಶಿವ ಅಂತಹ ಒಳ್ಳೆಯ ಪಥದಲ್ಲಿ ಸಾಕ್ತಕ್ಕಂಥ ವ್ಯಕ್ತಿಗಳು ಮತ್ತೆ 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 ಕೆಲವು ಅಡೆತಡೆಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವುದಕ್ಕೂ ಎದೆಗುಂದದೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಶಿವಜ್ಞಾನ ಸಂಪಾದನೆ ಮಾಡುತ್ತಾ, ಶಿವ ಉಪಾಸನೆ ಮಾಡುತ್ತಾ, ಶಿವೋಪಾಸನೆಯಲ್ಲಿ ಮುಂದೆ ಅಂದರೆ ಒಳ್ಳೆಯದನ್ನು ಆಲೋಚಿಸುತ್ತಾ, ಒಳ್ಳೆಯದನ್ನು ಆಚರಿಸುತ್ತಾ ಮುಂದೆ ಮುಂದೆ ಸಾಗಬೇಕು. ಸಾರ್ಥಕತೆ ಹಾಗೆ ಪಡೆಯಬೇಕೇ ಹೊರತು ಕೇವಲ ಗಡ್ಡ ಮೀಸೆಗಳನ್ನು ಬಿಟ್ಟು ಮನೆ ಮಠ ಮಡದೆಯರನ್ನು ತ್ಯಜಿಸಿ ಕಾಡು ಮೇಡುಗಳನ್ನು ಸುತ್ತಿ ಅಥವಾ ಬಂಡೆಗಲ್ಲನ್ನು ಹತ್ತಿ ಕಣ್ಮುಚ್ಚಿ ಕುಳಿತು ತಪಸ್ಸು ಮಾಡುತ್ತಾರೆ ಅಂತ ಪುರಾಣಗಳಲ್ಲಿ ಓದ್ತೇವೆ. ಅಲ್ಲ, ತಪಸ್ಸು ಮಾಡುತ್ತಾರೆ, ವರಗಳನ್ನು ಪಡಿತಾರೆ, ದೇವರನ್ನು ಒಲಿಸಿಕೊಳ್ತಾರೆ. ಇಂಥ ಪುರಾಣದ ಹೇಳಿಕೆಗಳು ನಮ್ಮನ್ನು ದಾರಿ ತಪ್ಪಿಸುತ್ತವೆ. ಶರಣ ಬಂಧುಗಳೇ, ಮಡದಿ ಮನೆ ಯಾವುದನ್ನು ತ್ಯಜಿಸಬೇಕಾಗಿಲ್ಲ.
ಮನೆಯಲ್ಲಿದ್ದುಕೊಂಡೇ, ಮಡದಿ ಮಕ್ಕಳೊಂದಿಗಿದ್ದುಕೊಂಡೇ, ಮಠಗಳಿಗೆ ಹೋಗಿಯೇ ಆದರೂ ಪರವಾಗಿಲ್ಲ, ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಾ ದಾಸೋಹ ಮನೋಭಾವವನ್ನು ರೂಢಿಸಿಕೊಂಡು ಸರ್ವ ಸಮಾನತೆಯ ಮನಸ್ಸನ್ನು ಆಲೋಚಿಸಿಕೊಂಡು ಭಕ್ತನಾಗಿ ನಿರ್ಮಲ ಮನಸ್ಸಿನ ವ್ಯಕ್ತಿಯಾಗಿ ಅಷ್ಟೇ ನಾವು ಸಾಧನೆಯ ಪಥದಲ್ಲಿ ಮುನ್ನಡೆಯಬೇಕು. ನಾನಿನ್ನು ಈಗ ಭಕ್ತ ಸ್ಥಳದ ಪ್ರಾರಂಭಕ್ಕೆ ಬಂದಿದ್ದೇನೆ. ಭಕ್ತ ಹೇಗಿರಬೇಕು, ಯಾರು ನಿಜವಾದ ಭಕ್ತ, ಅದಕ್ಕೆ ಪೀಠಿಕೆಯಾಗಿ ಒಂದೆರಡು ನುಡಿಗಳನ್ನಾಡಿದ್ದೇನೆ ಅಷ್ಟೇ. ಅದು ಅಷ್ಟು ಸುಲಭವಾಗಿರುವುದಲ್ಲ. ಸಾಧನೆಯ ಪಥದಲ್ಲಿ ಹೊರಟವನು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ಯಾವುದೇ ಅಡೆತಡೆಗಳಿಗೂ ಎದೆಗುಂದದೆ ಮುನ್ನಡಿ ಇಡಬೇಕಾಗುತ್ತದೆ. ಶರಣರ ತತ್ವಗಳು ಅದನ್ನೇ ಹೇಳುತ್ತವೆ. ಯಾವುದಕ್ಕೂ ಎದೆಗುಂದದೆ, ಕಷ್ಟ ನಷ್ಟಗಳಿಗೆ ಹೆದರದೆ ಮುಂದೆ ಸಾಗಬೇಕು ಎನ್ನುತ್ತಾರೆ ಬಸವಣ್ಣನವರು ಕೂಡ. ದಾಸಿಮಯ್ಯನವರ ವಚನವನ್ನು ಉಲ್ಲೇಖಿಸಿ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಮಾತನಾಡುತ್ತೇನೆ. ಭಕ್ತ ಸ್ಥಳದ ಬಗೆಗೇನೆ ನಮ್ಮಲ್ಲಿ ನೂರಾರು ವಚನಗಳು, ಎಲ್ಲ ಸ್ಥಳಗಳ ಬಗೆಗೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವುಗಳು ಹೇಗೆ ನಾವು ಸಾಧಿಸಿ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವೂ ಕೂಡ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಬಸವ ವಾಹಿನಿ ಮೂಲಕ ಬಿತ್ತರಿಸುತ್ತಿರುವ ಈ ವಾಹಿನಿ ಶರಣತತ್ವ ಪ್ರಚಾರ ಪ್ರತಿಷ್ಠಾನ ಏನಿದೆ, ಇದರ ಇಂತಹ ಒಂದು ಶಿವ ಕೈಂಕರ್ಯ ಸಾರ್ಥಕವಾಗಲಿ ಅನ್ನೋ ಆಶಯದೊಂದಿಗೆ ಮತ್ತೊಮ್ಮೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ವಿರಮಿಸುತ್ತಿದ್ದೇನೆ. ಶರಣು ಶರಣಾರ್ಥಿಗಳು.